ಪ್ರೀತಿಯ ಸ್ನೇಹಿತರೆ, ಎಸ್ ಎನ್ ಅಕಾಡೆಮಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಕರೆಂಟ್ ಅಫೇರ್ಸ್. ಲೋಕಸಭೆಯಲ್ಲಿ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ. ಗಲ್ವಾನ ಸೇನಾ ಸಂಘರ್ಷ ಪುಸ್ತಕದಿಂದ ರಾಜಕೀಯ ಕದನ. ರಾಷ್ಟ್ರಗೀತೆಗೆ ಮುನ್ನ ಒಂದೇ ಮಾತರಂ ಹಾಡುವುದು ಇನ್ನು ಕಡ್ಡಾಯ, ಕೇಂದ್ರ ಸರ್ಕಾರ. 5 ವರ್ಷದಲ್ಲಿ 2235 ಶಿಶು ಮರಣ. ಎಐ ಇಂಪ್ಯಾಕ್ಟ್ ಶೃಂಗಕ್ಕೆ ದೆಹಲಿ ಸಜ್ಜು. ಎಐನಿಂದ ಗಗನನೌಕೆ ಪತ್ತೆ. ಬಂಡೀಪುರದಲ್ಲಿ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಶೃಂಗಸಭೆ ಮುಕ್ತಾಯ. ಆಲ್ಮಟ್ಟಿ ಅಣೆಕಟ್ಟು ಎತ್ತರಕ್ಕೆ ಚಂದ್ರಬಾಬು ನಾಯ್ಡು ಖ್ಯಾತೆ. ಇಂದು ಜನ್ಮದಿನ ದಯಾನಂದ ಸರಸ್ವತಿ. ವಿವರಣೆಯಾಗಿ ನೋಡೋಣ ಬನ್ನಿ ಸ್ನೇಹಿತರೆ. ಓಂ ಬಿರ್ಲಾ ವಿರುದ್ಧ ಅವಿಶ್ವಾಸ ನಿರ್ಣಯ ಲೋಕಸಭೆಯಲ್ಲಿ ಮಂಡನೆ. ಲೋಕಸಭೆಯ ಸ್ಪೀಕರ್ ವಿರುದ್ಧ 94ನೇ ಸಿ ವಿಧಿ ಪ್ರಕಾರ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಲಾಗಿತ್ತು. ಗಲ್ವಾನ ಸೇನಾ ಸಂಘರ್ಷದಿಂದ ಪುಸ್ತಕದಿಂದ ರಾಜಕೀಯ ಕದನ. ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಏನಂದರೆ, ನವಾರಣೆ ಅವರ ಬರೆದಿರುವ 4 ಸ್ಟಾರ್ ಎಂಬ ಪುಸ್ತಕ ಇಂಪಾರ್ಟೆಂಟ್ ಆಗಿರುತ್ತೆ. ನೇರವಾಗಿ ನಿಮಗೆ ಕ್ವಶನ್ ಯಾವ ರೀತಿ ಕೇಳ್ತಾರೆ ಅಂದರೆ, 4 ಸ್ಟಾರ್ ಪುಸ್ತಕ ಬರೆದವರು ಯಾರು? ಡ್ಯಾಶ್ ನರೇಂದ್ರ ಮೋದಿ, ರಾಹುಲ್ ಗಾಂಧಿ, ನವಾರಣೆ, ಮೇಲ್ನು ಯಾರು ಅಲ್ಲ. ಇಲ್ಲಿ ಬಂದುಬಿಟ್ಟು ಸೇನಾ ಮುಖ್ಯಸ್ಥರಾದ ನವಾರಣೆ ಅವರು ಈ 4 ಸ್ಟಾರ್ ಎಂಬ ಪುಸ್ತಕ ಬರೆದಿರ್ತಾರೆ. ಇದೊಂದು ವಿವಾದಾತ್ಮಕವಾಗಿ ಇವತ್ತು ಲೋಕಸಭೆಯಲ್ಲಿ ಕೋಲಾಹಲ ಎಬ್ಬಿಸಿದೆ. ಅದಕ್ಕಾಗಿ ಇದು ಮುಂದಿನ PC, PSI, KS, IAS ಹಾಗೂ ಹಲವಾರು ಎಕ್ಸಾಮ್ಗಳಲ್ಲಿ ಕೇಳುವ ಒಂದು ಪ್ರಮುಖ ಕ್ವಶನ್ ಆಗಿರುತ್ತದೆ. ನೆಕ್ಸ್ಟ್, ರಾಷ್ಟ್ರಗೀತೆ ಮುನ್ನ ಒಂದೇ ಮಾತರಂ ಹಾಡುವುದು ಇನ್ನು ಕಡ್ಡಾಯ ಎಂದು ಕೇಂದ್ರ ಸರ್ಕಾರ ಇತ್ತೀಚೆಗೆ 150 ವರ್ಷದ ಸಂಭ್ರಮದಲ್ಲಿ ಒಂದೇ ಮಾತರಂ ಗೀತೆಯು ಬೆನ್ನಲ್ಲೇ ಗೃಹ ಸಚಿವಾಲಯದಿಂದ ಆದೇಶ ಹೊರಡಿಸಲಾಗಿದೆ. ಒಂದೇ ಮಾತರಂ ಬರೆದ ಕವಿ ಎಂದರೆ ಬಂಕಿಂ ಚಂದ್ರ ಚಟರ್ಜಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 5 ವರ್ಷದಲ್ಲಿ 2235 ಶಿಶು ಮರಣ. ಈ ಶಿಶು ಮರಣದಲ್ಲಿ ಮತ್ತು ತಾಯಿಯ ಮರಣದಲ್ಲಿ ಇಲ್ಲಿ ಅಫ್ಜಲ್ಪುರ್ ತಾಲೂಕು ಮೊದಲನೇ ಸ್ಥಾನದಲ್ಲಿ ಪಡೆದುಕೊಂಡಿದೆ. ಸೆಕೆಂಡ್ ಅಂದರೆ ಆಳಂದು, ಚಿತಾಪುರ್, ಜೇವರ್ಗಿ, ಸೇಡಂ, ಕಲಬುರಗಿ ಈ ಸ್ಥಾನಗಳನ್ನು ಪಡೆದುಕೊಂಡಿವೆ. ಎಐ ಇಂಪ್ಯಾಕ್ಟ್ ಶೃಂಗಸಭೆ ಈ ವರ್ಷ ನಮ್ಮ ದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಶೃಂಗಸಭೆಯಲ್ಲಿ ಹಲವಾರು ದೇಶಗಳು ಪಾಲ್ಗೊಳ್ಳಲಿವೆ ಮತ್ತು ಹಲವಾರು ದೇಶದ ಮುಖ್ಯಸ್ಥರು ಈ ಎಐ ಇಂಪ್ಯಾಕ್ಟ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಎಐನಿಂದ ಗಗನನೌಕೆ ಪತ್ತೆ ಅಂದರೆ 6 ದಶಕಗಳ ಹಿಂದೆ ಚಂದ್ರನ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದ ಬಳಿಕ ಕಳೆದು ಹೋಗಿದ್ದ ಸೋವಿಯತ್ ಒಕ್ಕೂಟದ ರಷ್ಯಾ ಲೂನ್ 9 ಬಾಹ್ಯಾಕಾಶ ನೌಕೆ ಕೊನೆಗೂ ಪತ್ತೆಯಾಗಿದೆ. 1966ರಲ್ಲಿ ಚಂದ್ರನ ಮೇಲ್ಗೈ ತಲುಪಿದ ನಂತರ ಈ ನೌಕೆ ನಿಖರವಾಗಿ ಸ್ಥಳ ಯಾವುದು ಎಂಬುದನ್ನು ದಶಕಗಳ ಕಾಲ ರಹಸ್ಯವಾಗಿತ್ತು. ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಅಂದರೆ LRO ಇದರ ಫುಲ್ ಫಾರ್ಮ್ ಏನು ಅಂದರೆ ನಾಸಾದ ಲೂನಾರ್ ರಿಕನೆಸೆಸ್ಟ್ ಆರ್ಬಿಟರ್ ಎಂಬುದು ಇದರ ಫುಲ್ ಫಾರ್ಮ್ ಆಗಿರುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಅಂದರೆ ಲೂನಾ 9 ಇದು ಯಾವ ದೇಶ ಗಗನನೌಕೆ ಪತ್ತೆ ಮಾಡಿದೆ ಅಂದರೆ ಎಐನಿಂದ ಇದು ರಷ್ಯಾ ಸಂಯುಕ್ತ ಸಂಸ್ಥೆಯಾಗಿದೆ. ಬಂಡೀಪುರದಲ್ಲಿ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಶೃಂಗಸಭೆ ಮುಕ್ತವಾಯಿತು. ಇಲ್ಲಿ ನಿಮಗೆ ನೇರ ಕ್ವಶನ್ ಕೇಳ್ತಾನೆ, ಈ ವರ್ಷ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಯಾವ ರಾಜ್ಯದಲ್ಲಿ ನಡೀತಿದೆ? ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ. ಇಲ್ಲಿ ಸರಿಯಾದ ಉತ್ತರ ಅಂದರೆ ಕರ್ನಾಟಕ. 3 ದಿನ ನಡೆದ ಈ ಶೃಂಗಸಭೆಯಲ್ಲಿ ಎಷ್ಟು ದೇಶಗಳು ಭಾಗವಹಿಸಿದರೆ 23 ದೇಶಗಳ ಪ್ರತಿನಿಧಿಗಳು ಈ ಬಂಡೀಪುರದಲ್ಲಿ ನಡೆದ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಶೃಂಗಸಭೆಯಲ್ಲಿ ಭಾಗವಹಿಸಿದರು. ಆಲ್ಮಟ್ಟಿ ಡ್ಯಾಮ್ ಎಂಬುದು 3 ಅಂದರೆ ಅಂತಾರಾಜ್ಯ ಒಂದು ವಿವಾದಕ್ಕೆ ಒಳಪಟ್ಟ ಆಲ್ಮಟ್ಟಿ ಡ್ಯಾಮ್. ಆಂಧ್ರ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಕರ್ನಾಟಕ ಈ ರಾಜ್ಯಗಳ ವಿವಾದಾತ್ಮಕ ಒಳಪಟ್ಟ ಈ ಆಲ್ಮಟ್ಟಿ ಡ್ಯಾಮ್. ಇಲ್ಲಿ ಚಂದ್ರಬಾಬು ನಾಯ್ಡು ಅವರು ಎತ್ತರಕ್ಕೆ ಅಂದರೆ ಅಣೆಕಟ್ಟು ಎತ್ತರಕ್ಕೆ ಮಾಡಬೇಕಂತ ಇದು ಮಾಡ್ತಾರೆ. ಆದರೆ ಚಂದ್ರಬಾಬು ನಾಯ್ಡು ಅವರು ಖ್ಯಾತಿ ತೆಗೆದಿರ್ತಾರೆ. ಇಂದು ಜನ್ಮದಿನ ಅಂದರೆ ಆರ್ಯ ಸಮಾಜದ ಸಂಸ್ಥಾಪಕರಾದ ದಯಾನಂದ ಸರಸ್ವತಿಯವರ ಜನ್ಮದಿನವಾಗಿರುತ್ತದೆ. ಫೆಬ್ರವರಿ 12 ಇವರು ಗುಜರಾತಿನಲ್ಲಿ ಜನಿಸಿರುತ್ತಾರೆ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು. ಎಲ್ಲರಿಗೂ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.